ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆತ್ಮೀಯರೇ, ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯಲ್ಲಿ ಮಧ್ವಾಚಾರ್ಯರು ಅವರ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಂಡವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ಹೇಗೆ ಕಂಡಿದ್ದಾರೋ ಹಾಗೆಯೇ 41 ಪದ್ಯಗಳಿಂದ ಸ್ತೋತ್ರ ಮಾಡಿದ್ದಾರೆ. ಇದನ್ನೇ ನಾವು ವಾಯುಸ್ತುತಿ ಅಂತ ಹೇಳ್ತಾ ಇದ್ದೇವೆ. ಈ ಸ್ತುತಿಯನ್ನು ಆಲಿಸಿದಂತಹ ಮಧ್ವಾಚಾರ್ಯರು ನರಸಿಂಹನ ನಖಸ್ತುತಿಯನ್ನು ಮಂಗಳ ಪದ್ಯವಾಗಿ ನೀಡಿದರು. ಈ ನಖಸ್ತುತಿಯ ಸಂಪುಟದೊಂದಿಗೆ ವಾಯುಸ್ತುತಿಯನ್ನು ಪಠಣ ಮಾಡಿದರೆ ತನ್ನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಇದೆ ಎಂಬುದಾಗಿ ಮಧ್ವಾಚಾರ್ಯರು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಈ ನಖಸ್ತುತಿಯ ಸಂಪುಟದೊಂದಿಗೆ ವಾಯುಸ್ತುತಿಯನ್ನು ಅನೇಕ ಬಾರಿ ಪಠಣ ಮಾಡುವಂಥದ್ದಿದೆ. ಇದಕ್ಕೆ ಪುರಶ್ಚರಣ ಅಂತ ಹೇಳ್ತಾರೆ. ಈ ಪುರಶ್ಚರಣ ಕ್ರಮದಲ್ಲಿ ವಾಯುಸ್ತುತಿಯನ್ನು ಪಠಣ ಮಾಡುವಂಥದ್ದಿದೆ. ಮುಖ್ಯ ಪ್ರಾಣದೇವರ ಪ್ರತಿಮೆಗೆ ಅಭಿಷೇಕವನ್ನು ಮಾಡುವಾಗಲೂ ಹೆಚ್ಚಾಗಿ ಈ ಸ್ತುತಿಗಳಿಂದಲೇ ಮಾಡ್ತಾರೆ. ಹಾಲಿನಿಂದಲೋ ಜೇನುತುಪ್ಪದಿಂದಲೋ ಅಭಿಷೇಕ ಮಾಡುವಾಗ ಈ ವಾಯುಸ್ತುತಿಯನ್ನೇ ಪಠಣ ಮಾಡ್ತಾರೆ. ಈ ವಾಯುಸ್ತುತಿ ಪುರಶ್ಚರಣ ಮಾಡತಕ್ಕಂತಹ ಒಂದು ಪದ್ಧತಿ ರೂಢಿಯಲ್ಲಿದೆ. ಅದು ಅನೇಕ ರೀತಿಯಲ್ಲಿದೆ. ಇಲ್ಲಿ ಬರತಕ್ಕಂತಹ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಬೇರೆ ಬೇರೆ ಫಲಗಳನ್ನು ನಿರೂಪಣೆ ಮಾಡಿದ್ದಾರೆ. ಅವೆಲ್ಲ ಸಾಧಕ ಯಾರು ಇದನ್ನು ಸಾಧಿಸಬೇಕು ಅಂತ ಹೊರಡ್ತಾನೋ, ವಾಯುಸ್ತುತಿಯನ್ನು ಪಠಣ ಮಾಡ್ತಾ ಯಾವುದನ್ನು ಈ ಫಲವನ್ನು ತನ್ನ ಜೀವನದಲ್ಲಿ ಸಾಧಿಸಬೇಕು ಅಂತ ಹೊರಟಿದ್ದಾನೋ ಅಂತಹ ಸಾಧಕ ಹಾಗೂ ಕೃತಿಕಾರನ ಮನೋಬಲದಿಂದ ಸಿದ್ಧವಾಗಿರತಕ್ಕಂತಹ ವಿಷಯ. ಮತ್ತು ಇಂತಿಂತಹ ಶ್ಲೋಕಗಳನ್ನು ಪಠಿಸುವಾಗ ಇಂತಿಂತಹ ಫಲ ಇದೆ ಎಂಬುದಕ್ಕೆ ವಾಯುತತ್ವವೇ ಸಾಕ್ಷಿಯಾಗಿದೆ. ಈ ವಾಯುಸ್ತುತಿ ಪುರಶ್ಚರಣ ಮಾಡುವಾಗ ಮೊದಲು ನಖಸ್ತುತಿಯನ್ನು ಹೇಳುತ್ತಾರೆ. ನಖಸ್ತುತಿಯನ್ನು ಹೇಳಿ ಅನಂತರ ಈ ವಾಯುಸ್ತುತಿಯ ಅಭೀಷ್ಟ ಪದ್ಯವನ್ನು ಆರಂಭಿಸಿ ಕೊನೆಯವರೆಗೂ ಹೇಳುವಂಥದ್ದು. ಮತ್ತು ವಾಯುಸ್ತುತಿಯ ಆರಂಭದಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಠಿಸುವಂಥದ್ದು. ಇದು ಒಂದು ರೀತಿಯ ಕ್ರಮ, ವ್ಯಾಸರಾಜರು ಹೇಳಿರ್ತಕ್ಕಂತಹ ಕ್ರಮ ಇದು. ಇನ್ನು ಕೆಲವರು ಸ್ವಲ್ಪ ಭಿನ್ನವಾಗಿ ಆಚರಿಸ್ತಾರೆ. ಮೊದಲು ನಖಸ್ತುತಿಯನ್ನು ಹೇಳಿ ಅನಂತರ ವಾಯುಸ್ತುತಿಯನ್ನು ಆರಂಭದಿಂದ ಕೊನೆಯವರೆಗೆ ಹೇಳಿ ಅನಂತರ ಅಭೀಷ್ಟ ಪದ್ಯದಿಂದ ಆರಂಭಿಸಿ ವಾಯುಸ್ತುತಿಯನ್ನು ಪೂರ್ತಿಗೊಳಿಸುವಂಥದ್ದು. ಮತ್ತೆ ವಾಯುಸ್ತುತಿಯನ್ನು ಪುನಃ ಮೊದಲಿನಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಠಿಸುವಂಥದ್ದು. ಇದು ವಾದಿರಾಜರ ರೀತಿ. ಈ ಮೇಲಿನ ಎರಡೂ ಒಂದಾವರ್ತಿ, ಅದು ಪುನಶ್ಚರಣ ಅಂತ ಹೇಳ್ತಾರೆ. ಇದನ್ನು ಒಂದು ದಿನದಲ್ಲಿ 7 ಬಾರಿ ಮಾಡುವಂಥದ್ದು ಉತ್ತಮ, 5 ಬಾರಿ ಮಾಡುವಂಥದ್ದು ಮಧ್ಯಮ ಅಂತ ಸಂಪ್ರದಾಯ ಇದೆ. ಕನಿಷ್ಠ 3 ಬಾರಿ ಆದರೂ ಹೇಳಬೇಕು ಅಂತ ಹೇಳ್ತಾರೆ. ಹೀಗೆ 7 ದಿನಗಳ ಕಾಲ
ಪುರಶ್ಚರಣ ನಡೆಸಬೇಕು. 5 ದಿನವಾಗಲಿ 3 ದಿನವಾಗಲಿ ನಡೆಸುವುದುಂಟು. ಅನಂತರ ಪುರಶ್ಚರಣದ ಅಂಗವಾಗಿ ವಾಯುಸ್ತುತಿಯ ಹೋಮವನ್ನು ಮಾಡುವಂಥದ್ದಿದೆ. ಇಷ್ಟು ಮಹತ್ವ ಇದೆ ಈ ವಾಯುಸ್ತುತಿಗೆ. ನಖಸ್ತುತಿಯನ್ನು ಹೇಳಿ ವಾಯುಸ್ತುತಿಯ ಆರಂಭದಿಂದ ಅಭೀಷ್ಟ ಶ್ಲೋಕದವರೆಗೆ ಹೇಳಿ, ಮತ್ತೆ ವಾಯುಸ್ತುತಿಯನ್ನು ಪ್ರಾರಂಭದಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಠಿಸುವಂಥದ್ದು ಮತ್ತೊಂದು ರೀತಿಯ ಪುರಶ್ಚರಣ ಇದೆ. ಇದು ಅಷ್ಟೊಂದು ಸಮರ್ಪಕ ಅಲ್ಲ ಅಂತ ಹೇಳ್ತಾರೆ. ನಖಸ್ತುತಿಯೊಂದಿಗೆ ವಾಯುಸ್ತುತಿಯ ಅಭೀಷ್ಟ ಪದ್ಯದಿಂದ ಆರಂಭಿಸಿ ಪೂರ್ತಿಯಾದ ನಂತರ ವಾಯುಸ್ತುತಿಯನ್ನು ಕೊನೆಯಿಂದ ಆರಂಭಿಸಿ ಆರಂಭದವರೆಗೆ ವ್ಯುತ್ಕ್ರಮವಾಗಿ ಹೇಳಿ ಮತ್ತೆ ಅನುಕ್ರಮವಾಗಿ ವಾಯುಸ್ತುತಿಯ ಆರಂಭದಿಂದ ಅಭೀಷ್ಟ ಪದ್ಯದವರೆಗೆ ಪಠಿಸುವ ಕ್ರಮ ಇದೆ. ಇದೆಲ್ಲ ಬೌದ್ಧಿಕ ಕಸರತ್ತಿನಲ್ಲಿ ನಡೆಸ್ತಕ್ಕಂತಹ ಪುರಶ್ಚರಣ. ಇನ್ನೊಂದು ರೀತಿ ಇದೆ. ನಖಸ್ತುತಿಯನ್ನು ಪಠಿಸಿ ವಾಯುಸ್ತುತಿಯನ್ನು ಪ್ರಾರಂಭದಿಂದ ಅಭೀಷ್ಟ ಪದ್ಯದವರೆಗೆ ಹೇಳಬೇಕು. ಅಭೀಷ್ಟ ಪದ್ಯವನ್ನು 100 ಬಾರಿ ಪಠಿಸಿದ ನಂತರ ಮತ್ತೆ ಮುಂದುವರಿದು ವಾಯುಸ್ತುತಿಯನ್ನು ಪೂರ್ತಿಗೊಳಿಸಬೇಕು. ಆಮೇಲೆ ನಖಸ್ತುತಿಯೊಂದಿಗೆ ಪುನಶ್ಚರಣ ಸಮಾಪನವನ್ನು ಮಾಡಬೇಕು. ಇದೊಂದು ವಿಶಿಷ್ಟ ರೀತಿಯಾದ ಪುರಶ್ಚರಣ. ಇದು ಬೇಗ ಫಲದಾಯಕ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯ ಕ್ರಮ ಇದೆ. ನಖಸ್ತುತಿಯ ಸಂಪುಟದೊಂದಿಗೆ ಕೇವಲ ಅಭೀಷ್ಟ ಪದ್ಯದ ಈ 108 ಬಾರಿ ಪಠಣ, ನಮಗೆ ಯಾವುದು ಇಷ್ಟ ಇದೆಯೋ ಅದನ್ನು ಹೇಳ್ತಕ್ಕಂತಹ ಇಷ್ಟಫಲವನ್ನು ಹೇಳ್ತಕ್ಕಂತಹ ಪದ್ಯವನ್ನು 108 ಬಾರಿ ಹೇಳೋ ಮೊದಲು ನಖಸ್ತುತಿಯನ್ನು ಹೇಳಬೇಕು. ನಖಸ್ತುತಿಯನ್ನು ಹೇಳಿ 108 ಬಾರಿ ಆ ಒಂದು ಪದ್ಯವನ್ನು ಪಠಣ ಮಾಡುವಂಥದ್ದು. ಇದೊಂದು ರೀತಿಯ ಪುರಶ್ಚರಣ ಇದೆ. ಇದನ್ನು ಹೆಚ್ಚಾಗಿ ಮೊದಲೆರಡು ಕ್ರಮದಲ್ಲಿ ಪುರಶ್ಚರಣ ನಡೆಸಿ ಪ್ರತಿನಿತ್ಯ ಕೊನೆಗೆ ನಡೆಸ್ತಾರೆ. ಇದು ಕೂಡ ಶೀಘ್ರ ಫಲದಾಯಕವಾಗಿದೆ. ಹೀಗೆ ವಾಯುಸ್ತುತಿಯ ಪ್ರತಿ ಪದ್ಯದ ನಡುವೆಯೂ ಅಭೀಷ್ಟ ಪದ್ಯವನ್ನು ಹೇಳುವುದೊಂದು ಅಪೂರ್ವದ ಪದ್ಧತಿ. ಇಲ್ಲಿಯೂ ನಖಸ್ತುತಿಯ ಆದ್ಯಂತಗಳಲ್ಲಿ ಪಠಿಸಬೇಕು. ಹೀಗೆ ಅನೇಕ ಬಾರಿಯ ಒಂದು ಪುರಶ್ಚರಣ ಪದ್ಧತಿ, ಒಟ್ಟು 12 ಬಾರಿಯ ಪುರಶ್ಚರಣವನ್ನು ಹೇಳಿದ್ದಾರೆ. ಯಾವುದಾದ್ರೂ ಒಂದು ಕ್ರಮವನ್ನು ನಾವು ಅನುಸರಿಸಬಹುದು. ಈ ವಾಯುಸ್ತುತಿಯ ಪ್ರತಿಯೊಂದು ಪದ್ಯದಲ್ಲಿಯೂ ಕೂಡ ವಾಯುದೇವರ ವಿಶೇಷವಾದ ಗುಣಕ್ರಿಯೆ ಸ್ವರೂಪಗಳ ಚಿಂತನೆ ಮಾಡಿದ್ದಾರೆ ತಿರುವಿಕ್ರಮಠಿತ ಆಚಾರ್ಯರು. ಈ ಹಿನ್ನೆಲೆಯಲ್ಲಿ ಸಾಧಕರು ಉಪಾಸನೆಯಲ್ಲಿ ತೊಡಗಬೇಕಾದರೆ ಪ್ರತಿ ಪದ್ಯಕ್ಕೂ ಒಂದು ವಿಶಿಷ್ಟವಾದ ಫಲವನ್ನು ಪಡೀಲಿಕ್ಕಾಗತ್ತೆ. ಈ ನಾವು ವಾಯುಸ್ತುತಿಯನ್ನು ಪಠಣ ಮಾಡುವಾಗ ಅಥವಾ ಪುರಶ್ಚರಣ ಮಾಡುವಾಗ ಅಥವಾ ಯಾವುದೋ ನಮ್ಮ ಅಭೀಷ್ಟ ಫಲವನ್ನು ನೀಡತಕ್ಕಂತಹ ಪದ್ಯವನ್ನು ಪಠಿಸುವಾಗ ಈ ಫಲವನ್ನು ಕೊಡ್ತಕ್ಕಂಥವರು, ವಾಯುಸ್ತುತಿ ಪುರಶ್ಚರಣಕ್ಕೆ ಫಲವನ್ನು ಕೊಡ್ತಕ್ಕಂಥವ್ರು ಯಾರು? ಹರಿವಾಯುಗಳೇ ಕೊಡುವಂಥದ್ದು. ಹರಿವಾಯುಗಳಿಂದಲೇ ಫಲ ದೊರಕುವಂಥದ್ದು. ಹಾಗಾಗಿ ಆ ಫಲಕ್ಕೆ ಪುರಶ್ಚರಣೆಯೇ ಪ್ರಯೋಜಕ ಅಂತ ಹೇಳೋದುಂಟು. ಆದರೆ ಆ ಶ್ಲೋಕ ಫಲವನ್ನು ಕೊಡುವಂಥದ್ದಲ್ಲ. ಆ ಶ್ಲೋಕ ಜಡ. ಆ ಶ್ಲೋಕಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಏನು ವಾಯುದೇವರ ಚಿಂತನೆ ಇದೆ, ಅದು ಬಹಳ ಮುಖ್ಯ. ಈಗ ಔಷಧಿಗಳಿವೆ. ಪ್ರತಿಯೊಂದು ಔಷಧಾದಿ ಜಡವಸ್ತುಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಆಯಾ ಅಭಿಮಾನಿ ದೇವತೆಗಳಷ್ಟೇ ಆ ಅಚೇತನ ವಸ್ತುವಿನ, ಜಡವಾಗಿರತಕ್ಕಂತಹ ವಸ್ತುವಿನ ಮಾಧ್ಯಮದಲ್ಲಿ ಫಲ ಕೊಡುವಂಥದ್ದು ಎಂಬುದಾಗಿ ಶ್ರೀಮದಾಚಾರ್ಯ ನಿರ್ಣಯ ಮಾಡಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಭಾಷೆಯಲ್ಲಿ ಬರ್ತದೆ. ಆ ಅಭೀಷ್ಟ ಶ್ಲೋಕವನ್ನು ಪಠಿಸಿದಾಗ ಆ ಫಲವನ್ನು ಕೊಡುವಂಥದ್ದು ಯಾರು? ಯಾಕೆ ಆ ಫಲವನ್ನು ಕೊಡ್ತಾರೆ ಅಂದರೆ ಈ ಉಪಾಸನಾ ಲಕ್ಷಣದಲ್ಲಿ ನೋಡಬೇಕು ನಾವು.
ನಾವು ಆಯಾ ಅಚೇತನ ವಸ್ತುವಿನ ಮಾಧ್ಯಮದಲ್ಲಿ ಯಾವ ರೀತಿ ನಾವು ಉಪಾಸನೆ ಮಾಡ್ತೇವೆ. ನಹಿ ಅಚೇತನಕಂ ಕಿಂಚಿತ್ ಫಲದಂ ಸ್ಯಾತ್ ಕದಾಚನ ಔಷಧಾಶು ಚೈತಸ್ಮಾತ್ ದೇವಾಹ ಏವ ವರಪ್ರದಾಹ. ಅಚೇತನವಾಗಿರತಕ್ಕಂತಹ ಶ್ಲೋಕ ನಮಗೆ ಫಲವನ್ನು ಕೊಡುವಂಥದ್ದಲ್ಲ, ಔಷಧಾದಿಗಳು ಫಲವನ್ನು ಕೊಡುವಂಥದ್ದಲ್ಲ, ಔಷಧಾದಿಗಳಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳೇ ವರವನ್ನು ಕೊಡ್ತಕ್ಕಂಥವರು. ಜಡವಾಗಿರತಕ್ಕಂತಹ ಯಾವುದೇ ವಸ್ತು ಎಂದೂ ಯಾವುದೇ ಫಲವನ್ನು ಕೊಡೋದಿಲ್ಲ. ಆದ್ದರಿಂದ ಜಡಗಳಾಗಿರತಕ್ಕಂತಹ ಔಷಧಾದಿಗಳಿಂದ ದೊರಕತಕ್ಕಂತಹ ಫಲ ಇದೆಯಲ್ಲ, ಅದು ಆಯಾ ಔಷಧಿಗಳ ಅಭಿಮಾನಿ ದೇವತೆಗಳಿಂದ ಕೊಡಲ್ಪಡ್ತಕ್ಕಂತಹ ಫಲಗಳು. ಆದ್ದರಿಂದ ವಾಯುಸ್ತುತಿ ಪುರಶ್ಚರಣೆಯಿಂದ, ವಾಯುಸ್ತುತಿಯ ಪಠಣದಿಂದ ಫಲ ದೊರಕ್ತದೆ ಅಂದರೆ ಈ ವಾಯುಸ್ತುತಿಯ ಪಠಣದಿಂದಾಗಿ ಪ್ರಸನ್ನರಾಗತಕ್ಕಂತಹ ಹರಿವಾಯುಗಳೇ ಆ ಫಲವನ್ನು ನೀಡ್ತಾರೆ ಅಂತ ಅರ್ಥ. ಆ ಹರಿಗುರುಗಳು ಪ್ರಸನ್ನರಾಗಬೇಕಾದರೆ ನಾವು ಜ್ಞಾನಭಕ್ತಿ ಪೂರ್ವಕವಾಗಿಯೇ ಪುರಶ್ಚರಣೆ ನಡೆಸಬೇಕು. ಜ್ಞಾನಭಕ್ತಿ ಪೂರ್ವಕವಾಗಿಯೇ ವಾಯುಸ್ತುತಿಯನ್ನು ಪಠಿಸಬೇಕು. ಹರಿಗುರುಗಳ ಮಹಿಮೆಗಳನ್ನು, ಅವರು ಮಾಡಿರ್ತಕ್ಕಂತಹ ಉಪಕಾರವನ್ನು ಚೆನ್ನಾಗಿ ನಾವು ವಿಶ್ಲೇಷಿಸಿಕೊಂಡಾಗ, ಆ ಒಂದು ಜ್ಞಾನ ಬಂದಾಗ, ಅಂತಹ ಜ್ಞಾನದಿಂದಾಗಿ ಬರತಕ್ಕಂತಹ ಒಂದು ಪ್ರಾಣದೇವರ ಚಿಂತನೆ ಏನಿದೆ, ಅದರಿಂದ ನಮಗೆ ಪ್ರಾಣದೇವರಲ್ಲಿ ಒಂದು ಗೌರವ ಭಾವನೆ, ಭಕ್ತಿ ಅದು ಉದಯಿಸ್ತದೆ. ಈ ಪುರಶ್ಚರಣೆ ಮಾಡುವಾಗ ನಾವು ಯಾವ ಅಭೀಷ್ಟ ಶ್ಲೋಕವನ್ನು ವಿನಿಯೋಗಿಸಿಕೊಳ್ತೇವೆಯೋ ಅದರಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಂತಹ ಗುಣಗಳ, ಆ ಗುಣಧರ್ಮಗಳ ಜ್ಞಾನ ಉಂಟಲ್ಲ, ಆ ಜ್ಞಾನ ಅನ್ನೋದು ಪುನಶ್ಚರಣೆ ಮಾಡುವಾಗ, ವಾಯುಸ್ತುತಿಯನ್ನು ಪಠಣೆ ಮಾಡಬೇಕಾದ್ರೆ ಆ ಜ್ಞಾನ ಅನ್ನೋದು ಇರಬೇಕು. ಹಾಗಿದ್ದಾಗ ಅದು ಅಧಿಕೃತವಾಗಿರತಕ್ಕಂತಹ ಭಕ್ತಿ ಅಂತ ಅನಿಸುತ್ತೆ. ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಎಂಬುದಾಗಿ ಹೇಳಿದ ಹಾಗೆ, ನಾವು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತೇವೆ, ವಾಯುದೇವರ ಗುಣಗಳನ್ನು, ಯಾವ ಗುಣಗಳನ್ನು ನಾವು ಉಪಾಸನೆ ಮಾಡ್ತೇವೆ, ಆ ಫಲವನ್ನು ನಮಗವರು ಕೊಡ್ತಾರೆ. ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ. ಅನಂತ ಕಲ್ಯಾಣ ಗುಣಗಳ ಸಾಗರನಾಗಿರತಕ್ಕಂತಹ ಭಗವಂತನ ಅಂತಹ ಗುಣರಾಶಿಯಲ್ಲಿ ಯಾವ ಗುಣರತ್ನವನ್ನು ಹೆಕ್ಕಿ ನಾವು ಉಪಾಸನೆ ಮಾಡ್ತೇವೆ, ಆ ಉಪಾಸನೆಗೆ ಅನುಗುಣವಾಗಿ ಉಪಾಸಕರಾಗಿರತಕ್ಕಂತಹ ನಮಗೆ ನಮ್ಮ ಯೋಗ್ಯತಾನುಗುಣವಾಗಿ ಫಲ ದೊರೆಯುವಂಥದ್ದು. ಅಂದರೆ ಆ ಉಪಾಸನೆಯಿಂದ ಪ್ರಸನ್ನನಾಗತಕ್ಕಂತಹ ಪರಮಾತ್ಮ ಅಂತಹ ಫಲವನ್ನೇ ನಮಗೆ ಅನುಗ್ರಹಿಸ್ತಾನೆ. ಇದೊಂದು ಮಾನಸಿಕವಾಗಿರತಕ್ಕಂತಹ ಪ್ರತಿಕ್ರಿಯೆ. ಯಾವ ಧರ್ಮವನ್ನು ಎತ್ತಿ ಹೊಗಳ್ತಾ ಇರೋದನ್ನು, ಉಪಾಸಿಸುವುದನ್ನು ಮನಸ್ಸು ಗಮನಿಸ್ತದೋ ಅಂತಹ ಧರ್ಮವನ್ನೇ ಅವನಿಗೆ ಕೊಟ್ಟು ಆ ಮನಸ್ಸಿನ ಸಹಜವಾದ ಪ್ರವೃತ್ತಿ ಮುಂದಾಗತ್ತೆ. ಹಾಗಾಗಿ ವಾಯುಸ್ತುತಿಯ ಪಾರಾಯಣದಲ್ಲಿ ತೊಡಗುವಾಗ ಈ ನಿಯಮವನ್ನು ನಾವು ಗಮನಿಸಬೇಕು. ಭಗವಂತನ ಅನುಗ್ರಹದಿಂದಾಗಿ ವಾಯುದೇವರಲ್ಲಿ ಯಾವ ಯಾವ ಗುಣಗಳಿವೆಯೋ ಆ ಗುಣಧರ್ಮಗಳನ್ನು, ವಾಯುದೇವರಲ್ಲಿರ್ತಕ್ಕಂತಹ ಆ ಗುಣಧರ್ಮಗಳನ್ನು ನಾವು ವಿಶೇಷವಾಗಿ ಚಿಂತಿಸಿದಾಗ ಅದರಿಂದ ಪ್ರಸನ್ನರಾಗಿರತಕ್ಕಂತಹ ಹರಿಗುರುಗಳು ನಮ್ಮ ಯೋಗ್ಯತಾನುಸಾರವಾಗಿ ಆ ಗುಣಧರ್ಮವನ್ನೇ ನಮಗೆ ಅನುಗ್ರಹಿಸ್ತಾರೆ. ವಾಯುದೇವರು 3 ಬಗೆಯ ಜೀವರಿಗೆ 3 ಬಗೆಯ ಗತಿಗಳನ್ನು ನೀಡ್ತಾರೆ ಅಂತ ನಾನು ಹಿಂದೆ ಹೇಳಿದ್ದೆ. ರಾಜಸರಿಗೆ ನಿತ್ಯ ಸಂಸಾರ, ತಾಮಸರಿಗೆ ಅಂಧಂತಮಸ್ಸನ್ನು ಕೊಡ್ತಾರೆ, ದುಃಖವನ್ನು ಹೊಂದಿಸ್ತಾರೆ ಇತ್ಯಾದಿ ವಿಚಾರಗಳು ಈ ವಾಯುಸ್ತುತಿಯಲ್ಲಿ ಬರ್ತವೆ. ಇವೇ ಮೊದಲಾದ ವಾಯುದೇವರ ಮಹಿಮೆಗಳೇನಿವೆ, ಲೀಲೆಗಳೇನಿವೆ, ಅವುಗಳನ್ನು ನಿರೂಪಣೆ ಮಾಡತಕ್ಕಂತಹ ಶ್ಲೋಕಗಳ ಉಪಾಸನೆಯಿಂದ ಆ ಉಪಾಸನೆಗೆ ಅನುಗುಣವಾಗಿ ನಮಗೆ ಫಲಪ್ರಾಪ್ತಿ ಆಗತ್ತೆ. ಆದ್ದರಿಂದ ನಾವು ಯಾವ ಮಹಿಮೆಯನ್ನು ಉಪಾಸಿಸ್ತೇವೆಯೋ ಆ ಉಪಾಸನೆಗೆ ಪರಂಪರೆಯ ಸಂಬಂಧಿಸಿದಂತಹ ಫಲ ನಮಗೆ ದೊರಕುವಂಥದ್ದು.
ಆದ್ದರಿಂದ ಹರಿವಾಯುಗಳ ಮಹಿಮೆ ಅಪಾರವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು, ನಿರ್ದಿಷ್ಟವಾಗಿರುವಂಥದ್ದು. ಅಂತಹ ಮಹಿಮೆಯಲ್ಲಿ ಯಾವುದಾದ್ರೂ ಒಂದನ್ನು ನಾವು ಫಲದ ಉದ್ದೇಶದಿಂದ ಪಠಿಸಿದಾಗ ಈ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಏನಂದರೆ, ಯಾವ ಗುಣಕ್ಕೆ ಯಾವ ಮಹಿಮೆಗೆ ಸಂಬಂಧಿಸಿದಂತಹ ಶ್ಲೋಕದಿಂದ ನಾವು ಅವರನ್ನು ಕೊಂಡಾಡ್ತೇವೆಯೋ ಆ ಗುಣ ಅಥವಾ ಆ ಮಹಿಮೆ ಮೂಲತಃ ಆ ವಾಯುದೇವರ ಬಿಂಬರೂಪಿಯಾಗಿರತಕ್ಕಂತಹ ಏನು ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನಲ್ಲಿ ಇದ್ದು ಅವನ ಪ್ರತಿಬಿಂಬನಾಗಿರ್ತಕ್ಕಂತಹ ವಾಯುದೇವನಲ್ಲಿ ಅವನ ಅನುಗ್ರಹದಿಂದಾಗಿಯೇ ಅವನ ಯೋಗ್ಯತಾನುಸಾರ ಆ ಗುಣಗಳು, ಆ ಮಹಿಮೆ ವಾಯುದೇವರಲ್ಲಿ ಪ್ರತಿಫಲಿತವಾಗುವುದು. ಈ ಪರಮಪುರುಷಾರ್ಥವಾಗಿರತಕ್ಕಂತಹ ಮೋಕ್ಷಕ್ಕೆ ನೇರವಾದ ಸಾಧನ ಭಕ್ತಿ, ಜ್ಞಾನ, ವೈರಾಗ್ಯಗಳು. ಇವೇ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು. ಅಂತಹ ಒಂದು ಭಕ್ತಾದಿಗಳಿಗೆ ಪೋಷಕಗಳಾಗಿರ್ತಕ್ಕಂಥದ್ದು ಯಾವುದು? ಮುಖ್ಯವಾಗಿ ಭಕ್ತಿ, ಜ್ಞಾನ, ವೈರಾಗ್ಯ. ಇದಕ್ಕೆ ಪೋಷಕವಾಗಿ ನಮಗೆ ಪುರುಷಾರ್ಥವಾಗಿರುವಂಥದ್ದು ಆರೋಗ್ಯ, ಆಯುಷ್ಯ, ನೆಮ್ಮದಿ ಇತ್ಯಾದಿ ಫಲಗಳು. ಹೀಗೆ ಯಾವ್ಯಾವ ಪದ್ಯಕ್ಕೆ ಯಾವ್ಯಾವ ಫಲ ಅದನ್ನು ನಿರೂಪಣೆ ಮಾಡಿದ್ದಾರೆ. ಇದನ್ನು ನಾವು ವಾಯುಸ್ಥಿತಿಯನ್ನು ಪಠಣ ಮಾಡುವಾಗ ಅನುಸಂಧಾನ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿಯೇ ವಾಯುದೇವರೇ ಈ ಯಾವ ಗುಣವನ್ನು ನಿರೂಪಿಸ್ತಕ್ಕಂತಹ ನಾವು ಪದ್ಯವನ್ನು ಪಠಿಸ್ತೇವೆಯೋ ಆ ಗುಣ, ಆ ಮಹಿಮೆ ಮೂಲತಃ ವಾಯುದೇವರ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನಲ್ಲಿರುವಂಥದ್ದು. ಅವನ ಪ್ರತಿಬಿಂಬನಾಗಿರ್ತಕ್ಕಂತಹ ವಾಯುದೇವರಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಅಷ್ಟೇ ಅವನ ಯೋಗ್ಯತಾನುಸಾರ ಆ ಗುಣ, ಆ ಮಹಿಮೆ ಪ್ರತಿಫಲಿತವಾಗುವಂಥದ್ದು. ಹಾಗಾಗಿಯೇ ನಾವು ವಾಯುಸ್ತುತಿ, ಇದು ವಾಯುಸ್ತುತಿಯಲ್ಲ, ಇದು ಹರಿವಾಯುಸ್ತುತಿ. ಇದು ವಾಯುಸ್ತುತಿ ಕೇವಲ ವಾಯುಪರವೂ ಅಲ್ಲ, ಕೇವಲ ಹರಿಪರವೂ ಅಲ್ಲ. ಹರಿಯನ್ನೂ ಹೇಳುತ್ತೆ, ವಾಯುವನ್ನು ಹೇಳುತ್ತೆ. ಈ ಒಂದು ಅನುಸಂಧಾನವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಯುಸ್ತುತಿಯನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದೇ ಒಂದು ಅನುಸಂಧಾನದೊಂದಿಗೆ ನಾವು ಈ ವಾಯುಸ್ತುತಿಯನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮುಂದಿನ ಶ್ಲೋಕ, ಈವರೆಗೆ ಏನು ಶ್ಲೋಕಗಳನ್ನು ನೋಡಿದ್ದೇವೆ ಅಂತಹ ಶ್ಲೋಕಗಳ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚಿ ನಿಖರ ವಿವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ಭೀಮೋ ಭುಜೇಯೋಭ್ಯುಜಿತ ದಿನಕರಾಭಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾತ್ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮಜ್ಞಾನನೇತಾ ಯತಿವರಮಹಿತೋ ಭೂಮಿಭೂಷಾಮಣಿರ್ಮೇ. ಶ್ಲೋಕದ ಪದಚ್ಛೇದ ನೋಡೋಣ. ಶ್ಲೋಕದ ಪದಚ್ಛೇದ ಪರ್ಯ. ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚಿ ನಿಖರ ವ್ಯಾಪ್ತ ಲೋಕಾವಕಾಶಃ ಬಿಭ್ರದ್ ಭೀಮಃ ಭುಜೆ ಯಃ ಅಭ್ಯುದಿತ ದಿನಕರಾಭಾಂಗ ದಾಢ್ಯಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಂ ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮಜ್ಞಾನನೇತಾ ಯತಿವರಮಹಿತಃ ಭೂಮಿಭೂಷಾಮಣಿ ಮೇ. ಹೀಗೆ ಪದಗಳನ್ನು ನಾವು ವಿಚ್ಛೇದ ಮಾಡಿಕೊಂಡು ಅರ್ಥವನ್ನು ನೋಡಿಕೊಳ್ಬೇಕು. ಈ ಒಂದು ಪದ್ಯದಲ್ಲಿ ಹಿಂದೆ ಹೇಳಿದರು, ಏನು ಹೇಳಿದರು?
ವಾಯುದೇವರ ಸಂಸ್ತವನದಲ್ಲಿ ನನಗೇನು ಶಕ್ತಿ ಇಲ್ಲ, ವಾಯುದೇವರನ್ನು ವರ್ಣನ ಮಾಡಲಿಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ನಾನು ಅಶಕ್ತ. ಅಂತಹ ವಾಯುದೇವರ ಸಂಸ್ತವನದಲ್ಲಿ ತಮ್ಮ ಶಕ್ತ್ಯಭಾವವನ್ನು ಹೇಳಿಕೊಂಡು ಆ ಸಂಸ್ತವನಾದಿ ಸಾಮರ್ಥ್ಯಕ್ಕೆ ಕಾರಣವಾಗಿರತಕ್ಕಂತಹ ಸದ್ಬುದ್ಧಿಯನ್ನು ತನಗೆ ಕೊಡುವಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನಮಗೂ ಅಷ್ಟೇ, ವಾಯುದೇವರನ್ನು ಸ್ತೋತ್ರ ಮಾಡಲಿಕ್ಕೆ ನಮಗೇನು ಗೊತ್ತಿಲ್ಲ. ನಮಗೆ ಅವರ ಸಂಸ್ಥಾನಕ್ಕೆ ಕಾರಣವಾಗಿರತಕ್ಕಂತಹ ಸದ್ಬುದ್ಧಿ ಅದನ್ನು ಕೊಡಿ ಅಂತ ಈ ಪದ್ಯದಿಂದ ಕೇಳ್ಕೊಳ್ಳುವಂಥದ್ದು. ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ ಬಿಭ್ರತ್ ಭೀಮಃ ಭುಜೇ ಯಃ ಅಭ್ಯುತ ದಿನಕರಾಭಂಗ ದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಂ ಇಹ ಸುಮತಿಂ ವಾಯುದೇವಃ ವಿದಧ್ಯಾತ್. ವಾಯುದೇವಃ ಸುಮತಿಂ ವಿದಧ್ಯಾತ್. ಅಯಂ ವಾಯುದೇವಃ, ವಾಯುದೇವರು ಸುಮತಿಂ ವಿದಧ್ಯಾತ್, ನನಗೆ ಸದ್ಬುದ್ಧಿಯನ್ನು ಕೊಡಲಿ. ವಾಯುದೇವರು ಎಂಥವರು ಅಂದರೆ ಅವರು ಅಧ್ಯಾತ್ಮಜ್ಞಾನಚೇತಾಃ, ಅಧ್ಯಾತ್ಮಜ್ಞಾನಚೇತರು ಅಲ್ವಾ. ಅಂತಹ ವಾಯುದೇವರು ಅಧ್ಯಾತ್ಮ ಜ್ಞಾನಚೇತರು. ಪರಮಾತ್ಮನ ತತ್ವಜ್ಞಾನಕ್ಕೆ ಅವರು ನೇತಾರರು. ಪರಮಾತ್ಮನ ತತ್ವಜ್ಞಾನವನ್ನು ಕರುಣಿಸಿದಂಥವರಲ್ಲಿ ಅವರು ನೇತಾರರು, ಪ್ರಮುಖರಾಗಿ ಇರತಕ್ಕಂಥವರು. ಅಂತಹ ವಾಯುದೇವರು ನನಗೆ ಈ ಸ್ತೋತ್ರ ಮಾಡೋ ವಿಷಯದಲ್ಲಿ, ನಿಮ್ಮನ್ನು ಸ್ತೋತ್ರ ಮಾಡೋ ವಿಷಯದಲ್ಲಿ ಸುಮತಿಂ ವಿದಧ್ಯಾತ್, ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪ್ರತಿಯೊಂದು ಶ್ಲೋಕಕ್ಕೆ, ಪದ್ಯಕ್ಕೆ ಎರಡು ರೀತಿಯ ಅರ್ಥ ಇರುವ ಹಾಗೆ ಇದಕ್ಕೂ ಸಹ ಎರಡು ರೀತಿಯ ಅರ್ಥ ಇದೆ. ಒಂದು ಭಗವಂತನ ಪರವಾಗಿ, ಮತ್ತೊಂದು ವಾಯುದೇವರ ಪರವಾಗಿ. ಭಗವಂತನ ಪರವಾಗಿ ಹೇಳುವಾಗ, ಹೇ ಹರಿ, ನೀನು ನನಗೆ ಸನ್ಮತಿಯನ್ನು ಕೊಡು. ಹೇಗಿದೆಯಾ ನೀನು ಅಂದರೆ, ವಿದ್ಯುತ್ ಪ್ರಚಂಡಾಂ, ವಿದ್ಯುತ್ ಪ್ರಚಂಡಾಂ, ನೀನು ಉದಯಿಸುವ ಮಿಂಚಿನಂತೆ ಹೊಳೆಯತಕ್ಕಂತಹ, ಯಾವುದು ಗದೆ, ಗದೆ ಅಲ್ಲ, ತೋಳಬಂದಿ. ಅವನ ತೋಳಿನಲ್ಲಿ ತೋಳಬಂದಿ ಇದೆ. ಉದಯಿಸ್ತಕ್ಕಂತಹ ಮಿಂಚಿನ ಹಾಗೆ, ಬಂಗಾರದ ಹೊಳಪು ಅದು. ಉದಯಿಸುವ ಮಿಂಚಿನ ಹಾಗೆ ಹೊಳೆಯತಕ್ಕಂತಹ, ಶಕ್ತಿಯಿಂದ ಮಾತ್ರ ಎತ್ತರಕ್ಕೆ ಸಾಧ್ಯವಾಗತಕ್ಕಂತಹ ಗದೆ ವಿಷ್ಣುವಿನ ಗದೆ. ಯಾವುದು? ಕೌಮೋದಕಿ ಗದೆ. ಕೌಮೋದಕಿ ಗದೆ ಕೃಷ್ಣನ ಗದೆ, ಪರಮಾತ್ಮನ ಗದೆ. ಅದು ಮಿಂಚಿನ ಹಾಗೆ, ಉದಯಿಸುವ ಮಿಂಚಿನ ಹಾಗೆ ಹೊಳಿತದೆ. ಶಕ್ತಿ ಇದ್ದವರಿಗೆ ಮಾತ್ರ ಎತ್ತಲಿಕ್ಕೆ ಸಾಧ್ಯ ಅದು. ಅಂತಹ ಶ್ರೇಷ್ಠ ಗದೆಯನ್ನು ಉದಯಿಸುವ ಸೂರ್ಯನಂತೆ ಹೊಳೆಯತಕ್ಕಂತಹ, ನಿನ್ನ ತೋಳುಬಂದಿಯಿಂದ ಶೋಭಿಸ್ತಕ್ಕಂತಹ ಭುಜದಿಂದ ನೀನು ಧರಿಸಿದವ, ಭುಜದಲ್ಲಿ ಧರಿಸಿದವ. ನಿನ್ನ ಶರೀರದ ಕಾಂತಿ ಲೋಕದ ಎಲ್ಲ ಕಡೆ ಹಬ್ಬಿದೆ. ಅದು ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ನಿನ್ನ ಕಾಂತಿ ಅದು ಲೋಕದ ಎಲ್ಲ ಪ್ರದೇಶಗಳನ್ನು ವ್ಯಾಪಿಸಿದೆ. ಅಷ್ಟು ಮಾತ್ರ ಅಲ್ಲ, ಸಕಲ ಶಾಸ್ತ್ರಗಳಿಗೆ ನೀನೇ ಆಧಾರ. ನೀನೇ ತತ್ವಜ್ಞಾನವನ್ನು ಲೋಕಕ್ಕೆ ತಂದು ಕೊಡತಕ್ಕಂಥವ. ಸನಕಾದಿ ಯತಿಗಳಿಂದ ಪೂಜಿತನಾದವ ನೀನು. ಸನಕಾದಿ
ಯತಿಗಳಿಂದ ಪೂಜಿತನಾದವ. ವಾಯುದೇವರಿಗೂ ಕೂಡ ನೀನು ವಂದ್ಯನಾದವ. ಇಂತಹ ನೀನು ನನ್ನೊಳಗೆ ನಿಂತು ಸ್ಫೂರ್ತಿ ನೀಡಿ ನಿನ್ನನ್ನು ನೀನೇ ನನ್ನ ಮೂಲಕ ಸ್ತೋತ್ರ ಮಾಡಿಸಿಕೊಳ್ಳು ಅಂತ ಭಗವಂತನ ಕುರಿತು ಹೇಳುವ ಅರ್ಥ. ಉದ್ಯತ್ ಉದಯಿಸುವ, ವಿದ್ಯುತ್ ಪ್ರಚಂಡಾಂ ಮಿಂಚಿನಂತೆ ಪ್ರಚಂಡವಾದ ತೀಕ್ಷ್ಣವಾದ, ವೀರ್ಯೋದ್ಧಾರ್ಯಾಂ ಶಕ್ತಿಯಿಂದ ಮಾತ್ರ ಎತ್ತಲ್ಪಡುವ, ಗದೆಗೆ ವಿಶೇಷಣ ಇದು, ಶಕ್ತಿಯಿಂದ ಮಾತ್ರ ಉದ್ಧಾರ್ಯಾಂ ಎತ್ತಲು ಸಾಧ್ಯವಾಗತಕ್ಕಂತಹ, ಗದಾಗ್ರ್ಯಾಂ ಶ್ರೇಷ್ಠವಾದ ಗದ, ಕೌಮೋದಿಕೆ ಎಂಬ ಶ್ರೇಷ್ಠ ಗದೆಯನ್ನು ಧರಿಸಿದೆಯಾ ನೀನು. ಯಾವುದರಲ್ಲಿ? ಭುಜದಲ್ಲಿ. ಎಂಥ ಭುಜ? ಅಭ್ಯುದಿತ ದಿನಕರ ಅಭ್ಯಂಗದಾಢ್ಯ ಪ್ರಕಾಂಡೇ ಭುಜೇ. ಅಭ್ಯುದಿತ ದಿನಕರ, ಅಭ್ಯುದಿತ ದಿನಕರಾಭಾಂಗದಾಢ್ಯ ಪ್ರಕಾಂಡೇ. ಅಭ್ಯುದಿತ ಅಂದರೆ ಉದಯಿಸ್ತಾ ಇರತಕ್ಕಂತಹ, ದಿನಕರ ಸೂರ್ಯನಂತೆ, ಆಭ ಕಾಂತಿಯುಳ್ಳ, ಅಂಗದ, ಅಂಗದ ಅಂದರೆ ತೋಳುಬಂದಿ, ಅಂತಹ ತೋಳುಬಂದಿಯಿಂದ, ಆಢ್ಯ ಶೋಭಿಸ್ತಕ್ಕಂತಹ, ಪ್ರಕಾಂಡೇ ಶ್ರೇಷ್ಠವಾದ, ಭುಜೆ ತೋಳಿನಲ್ಲಿ, ಬಿಭ್ರತ್ ಧರಿಸಿರುವಂಥವನು. ಅಂತಹ ಶ್ರೇಷ್ಠವಾದ ಗದೆಯನ್ನು ನಿನ್ನ ಭುಜದಲ್ಲಿ, ಪರಾಕ್ರಮದಿಂದ ಮಾತ್ರ ಎತ್ತರಿಕೆ ಆಗತಕ್ಕಂತಹ ಮಿಂಚಿನಂತೆ ಶೋಭಿಸುವ ಗದೆಯನ್ನು ನೀನು ಉದಯಿಸುತ್ತಿರುವ ಸೂರ್ಯನಂತೆ ಕಾಂತಿಯುಳ್ಳಂತಹ ತೋಳ್ಬಂದಿಯಿಂದ ಶೋಭಿಸ್ತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಭುಜದಲ್ಲಿ ಬಿಭ್ರತು ಧರಿಸ್ತಕ್ಕಂಥವನು ನೀನು. ಅಂತಹ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ನಿಜ ರುಚಿ, ನಿಜ ಅಂದರೆ ತನ್ನ ರುಚಿ, ಕಾಂತಿ ಪುಂಜ, ಕಾಂತಿಯ ಪೂಜ್ಯದಿಂದ, ಕಾಂತಿಯ ಪುಂಜದಿಂದ ವ್ಯಾಪ್ತ ಲೋಕಾವಕಾಶ, ಲೋಕದ ಎಲ್ಲ ಪ್ರದೇಶಗಳನ್ನು ವ್ಯಾಪಿಸಿರತಕ್ಕಂತಹ, ಭೀಮಃ ಸಕಲ ಶಾಸ್ತ್ರಗಳಿಗೆ ಆಧಾರನಾದ, ಅಧ್ಯಾತ್ಮಜ್ಞಾನ ನೇತ ಪರಮಾತ್ಮ ತತ್ವಜ್ಞಾನಕ್ಕೆ ನೇತ, ನೀನೇ ನೇತಾರ. ಯತಿವರ ಮಹಿತಃ ಸನಕಾದಿ ಯತಿಶ್ರೇಷ್ಠರಿಂದ ಪೂಜಿತನಾಗಿರತಕ್ಕಂತಹ ಯಾವ ನೀನು, ಯಾವ ನೀನು ಭೂಮಿ ಭೂಷಾಮಣಿ, ಈ ಭೂಮಿಗೆ ಅಲಂಕಾರ ರತ್ನಂತಿದೆಯೋ ಅಂತಹ ವಾಯುದೇವ. ವಾಯುದೇವ ಅಂದರೆ ವಾಯುವಿಗೆ ದೇವ, ವಾಯುದೇವರಿಗೂ ನೀನು ದೇವನಾದವ, ವಾಯುವಿಗೂ ದೇವದೇವನಾಗಿರತಕ್ಕಂತಹ ಅಯಂ ಭವಾನ್ ಈ ಯಾವ ನೀನು, ಮೇ ನನಗೆ, ಇಹ ಈ ನಿನ್ನ ಸ್ತೋತ್ರ ಮಾಡೋದರಲ್ಲಿ, ಸುಮತಿಂ ಒಳ್ಳೆಯ ಸ್ಫೂರ್ತಿಯನ್ನು, ಒಳ್ಳೆಯ ಬುದ್ಧಿಯನ್ನು, ವಿದಧ್ಯಾತ್ ಉಂಟು ಮಾಡು ಅಂತ ಹರಿಪರವಾದ ಪದವಾದ ಅರ್ಥ. ಪರಮಾತ್ಮ ಶ್ರೇಷ್ಠವಾಗಿರತಕ್ಕಂತಹ ಗದೆಯನ್ನು ತನ್ನ ಭುಜದಲ್ಲಿ ಧಾರಣ ಮಾಡಿದ್ದಾನೆ, ಮತ್ತು ತನ್ನ ಶರೀರದ ಕಾಂತಿಯಿಂದ ಎಲ್ಲ ಲೋಕದ ಪ್ರದೇಶಗಳನ್ನು ವ್ಯಾಪಿಸಿದ್ದಾನೆ, ಅಧ್ಯಾತ್ಮ ಜ್ಞಾನ ನೇತಾರನಾಗಿದ್ದಾನೆ, ಸನಕಾದಿಗಳಿಂದ ಪೂಜಿತನಾಗಿದ್ದಾನೆ. ಅಂತಹ ಇವನು ಭೂಮಿಗೆ ರತ್ನದಂತೆ ಮಣಿಯಂತೆ ಇರತಕ್ಕಂಥವನು. ಅಂತಹ ಹರಿ ನಮಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹರಿಪರವಾಗಿರತಕ್ಕಂತಹ ಒಂದು ಅರ್ಥ. ಆದರೆ ವಾಯುಪರವಾಗಿರತಕ್ಕಂತಹ ಅರ್ಥ ಅದನ್ನು ನಾವು ನೋಡೋಣ. ವಾಯುಪರವಾಗಿರತಕ್ಕಂತಹ ಅರ್ಥ, ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ, ನಿಜ ಸ್ವಾಭಾವಿಕವಾದ ರುಚಿ ಕಾಂತಿಗಳ ನಿಖರ ಸಮೂಹಗಳಿಂದ ವ್ಯಾಪಿಸಲ್ಪಟ್ಟ ಲೋಕಾವಕಾಶ ಲೋಕಗಳ ಪ್ರದೇಶಗಳುಳ್ಳ, ಅಭ್ಯುದಿತ ದಿನಕರಾಭ, ಅಭ್ಯುದಿತ ಅಂದರೆ ಉದಯಿಸಲ್ಪಟ್ಟ, ಅಭ್ಯುದಿತ ಉದಯಿಸಲ್ಪಟ್ಟ
ದಿನಕರ ಸೂರ್ಯನ ಆಭಾ ಕಾಂತಿಯಂತೆ ಕಾಂತಿಯುಳ್ಳ ಅಂಗದ ಭುಜಕೀರ್ತಿಯ ಆಭರಣದಿಂದ ಶೋಭಿತನಾದ ಪ್ರಕಾಂಡೇ ಅತ್ಯಂತ ಶ್ರೇಷ್ಠವಾದ ಅಥವಾ ಮಣಿಗಂಟು ಮೇಲ್ಭಾಗವುಳ್ಳ ಭುಜೆ ತೋಳಿನಲ್ಲಿ ಉದಯಿಸುತ್ತಿರತಕ್ಕಂತಹ ವಿದ್ಯುತ್ ಪ್ರಚಂಡಾಂ ವಿದ್ಯುತ್ ಮಿಂಚಿನ ಪ್ರಚಂಡಾಂ ಮಿಂಚಿನಂತೆ ಕಣ್ಣು ಕುಕ್ಕುವ ಉಗ್ರ ಪ್ರಕಾಶದಿಂದ ಶತ್ರುಗಳಿಗೆ ಭಯಂಕರವಾಗಿರತಕ್ಕಂತಹ ವೀರ್ಯೋದ್ಧಾರ್ಯಾಂ ಅಧಿಕ ಬಲದಿಂದ ಮಾತ್ರ ಎತ್ತಲಿಕ್ಕೆ ಸಾಧ್ಯವಾಗಿರತಕ್ಕಂತಹ ಗದಾಗ್ರ್ಯಾಂ ಗದೆಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗದೆಯನ್ನು ಬಿಭ್ರತು ಧರಿಸಿಕೊಂಡಿರತಕ್ಕಂತಹ ವಾಯುದೇವ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರು ಅಧ್ಯಾತ್ಮ ಜ್ಞಾನನೇತ ಅಧ್ಯಾತ್ಮ ಸರ್ವೋತ್ತಮನಾಗಿರತಕ್ಕಂತಹ ಹಾಗೆ ಎಲ್ಲ ಕಡೆ ವ್ಯಾಪಿಸಿರತಕ್ಕಂತಹ ನಾರಾಯಣನ ಜ್ಞಾನ ಯಥಾರ್ಥ ಜ್ಞಾನಕ್ಕೆ ನೇತ ನಾಯಕ ನಡೆಸತಕ್ಕಂತಹ ಮತ್ತು ಎಲ್ಲ ಸಜ್ಜನರಿಗೂ ಸರ್ವೋತ್ತಮತ್ವಾದಿ ತತ್ವೋಪದೇಶಕರಾಗಿರತಕ್ಕಂತಹ ಯತಿವರ ಮಹಿತಃ ಯತಿವರ ಸನ್ಯಾಸಿಗಳಲ್ಲಿ ಶ್ರೇಷ್ಠರಾಗಿರತಕ್ಕಂಥವರು ಸನಕಾದಿ ಮುನಿಗಳಿಂದಲೂ ಮಹಿತಃ ಪೂಸಲ್ಪಟ್ಟವರಾದ ಭೂಮಿಭೂಷಾಮಣಿ ಭೂಮಿಗೆ ಅಲಂಕಾರ ಮಣಿಯಂತೆ ಇರತಕ್ಕಂತಹ ಭೀಮಃ ಸಚ್ಚಾಸ್ತ್ರವನ್ನು ಸದಾ ಧರಿಸಿರುವುದರಿಂದಲೂ ಇವನು ಭೀಮ, ಹರಿದ್ವೇಷಗಳಿಗೆ ಭಯಂಕರವಾಗಿರಿಂದಲೂ ಇವನು ಭೀಮ. ಅಂತಹ ಯಾವ ಈ ಭೀಮಸೇನನ ಅವತಾರಿಯಾಗಿರತಕ್ಕಂತಹ ವಾಯುದೇವರು ಅರ್ಥಾತ್ ಮಧ್ವಾಚಾರ್ಯರು ನನಗೆ ಸುಮತಿಂ ಅವರನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರವಾಗಿ ಉಪಯುಕ್ತವಾಗಿರತಕ್ಕಂತಹ ಜ್ಞಾನವನ್ನು ವಿದಧ್ಯಾತ್ ವಿಶೇಷವಾಗಿ ಕೊಡಲಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗದಾಗ್ರ್ಯಾಂ ಶ್ರೇಷ್ಠವಾದ ಗದ, ಅದನ್ನು ಧಾರಣ ಮಾಡಿದವರು ಭೀಮಸೇನ ದೇವರು. ಅಧ್ಯಾತ್ಮ ಜ್ಞಾನನೇತ, ಅತ್ಯಂತ ಸರ್ವಜೀವರಿಂದ ಅತ್ಯಂತ ಭಿನ್ನನಾಗಿರತಕ್ಕಂತಹ ಸರ್ವಾಂತರ್ಯಾಮಿ ಇರತಕ್ಕಂಥವನು ನಾರಾಯಣ ಎಂಬುದಾಗಿ ಅಧ್ಯಾತ್ಮ ಜ್ಞಾನವನ್ನು ಮಧ್ವಾಚಾರ್ಯರು ಪ್ರಕಟಣ ಮಾಡಿದವರು. ಅಂತಹ ಮಧ್ವಾಚಾರ್ಯರು ಅಧ್ಯಾತ್ಮ ಜ್ಞಾನನೇತ, ಅಧ್ಯಾತ್ಮ ಅಂದರೆ ಸಂಸಾರ ಜಾತವಾಗಿರತಕ್ಕಂತಹ ತಾಪ, ಅಧ್ಯಾತ್ಮ ಸಂಸಾರ ಜಾತವಾಗಿರತಕ್ಕಂತಹ ತಾಪ, ಆ ಅಧ್ಯಾತ್ಮ ಜ್ಞಾನನೇತ ಅಂತಹ ಅಧ್ಯಾತ್ಮ ಜ್ಞಾನಕ್ಕೆ, ಅಧ್ಯಾತ್ಮಕ್ಕೆ, ಸಂಸಾರ ತಾಪಕ್ಕೆ ಇವರು ಏನು ಮಾಡ್ತಕ್ಕಂಥವರು? ಅಧ್ಯಾತ್ಮ ಜ್ಞಾನನೇತ ಅಂತಹ ವಾಯುದೇವರು ಸಂಸಾರ ಜಾತ ಸಂತಾಪ ಉಂಟಲ್ಲ ಅದನ್ನು ಪರಿಹಾರ ಮಾಡತಕ್ಕಂಥವರು. ನೋಡಿ, ಸಂಸಾರ ಈ ಕ್ಷೀರಸಾಗರ ಮಥನ ಮಾಡಿದಾಗ ಅಲ್ಲಿ ಅನೇಕ ವಸ್ತುಗಳು ಹುಟ್ಟು ಬಂದು ಅಲ್ಲಿ ಬಂದಿರತಕ್ಕಂತಹ ಹಾಲಾಹಲ ವಿಷಯವನ್ನು ವಾಯುದೇವರು ಪಾನ ಮಾಡುವ ಮೂಲಕವಾಗಿ ಅಲ್ಲಿರ್ತಕ್ಕಂಥವರೆಲ್ಲ ರಕ್ಷಣೆ ಮಾಡಿದರು. ಇಂತಹ ಸಂಸಾರದ ತಾಪವನ್ನು ಪರಿಹಾರ ಮಾಡುವಂಥದ್ದು ಅಧ್ಯಾತ್ಮ. ಈ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತಾಪಗಳನ್ನು ನಾಶ ಮಾಡತಕ್ಕಂತಹ ಜ್ಞಾನವನ್ನು ಕೊಡತಕ್ಕಂಥವರು ಅಧ್ಯಾತ್ಮ ಜ್ಞಾನನೇತ. ಅಂತಹ ಯತಿವರ ಮಹಿತಃ, ಯತಿವರರು ಅಂದರೆ ಶ್ರೇಷ್ಠರಾಗಿರತಕ್ಕಂತಹ ಯತಿಗಳು, ಪದ್ಮನಾಭ ತೀರ್ಥರೇ ಮೊದಲಾದ ಯತಿಗಳು, ಪದ್ಮನಾಭ ತೀರ್ಥರೇ, ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು ಮೊದಲಾದ ಯತಿಶ್ರೇಷ್ಠರಿಂದ ಮಹಿತಃ ಪೂಜನಾಗಿರತಕ್ಕಂತಹ ವಾಯುದೇವನು ಅಯಂ ಭವಾನ್, ಈ ಯಾವ ನೀನು
ಮೇ ನನ್ನ ಇಹ ನಿನ್ನನ್ನು ಸ್ತೋತ್ರ ಮಾಡುವ ವಿಷಯದಲ್ಲಿ ಸುಮತಿಂ ಒಳ್ಳೆಯ ಬುದ್ಧಿಯನ್ನು ಒಳ್ಳೆಯ ಸ್ಫೂರ್ತಿಯನ್ನು ವಿದಧ್ಯಾತ್ ಮಾಡಬೇಕು ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯವಾಗಿದೆ.